ನಾನು ಗಾಯತ್ರಿ. ವೆಲ್ಕಮ್ ಟು ಮೈ ಚಾನಲ್ ಗಾಯೋಸ್ ಕ್ರೇಟ್ಸ್. ಆ್ಯಕ್ಚುಲಿ ಇವತ್ತಿನ ವಿಡಿಯೋ ಏನಿರುತ್ತೆ ಗೊತ್ತಾ, ನನ್ನ ಲೈಫ್ ಜರ್ನಿ ಚೈಲ್ಡ್ಹುಡ್ಡಿಂದ ಹಿಡಿದು ಅದಕ್ಕೊಂದು ಕಾರಣನೂ ಇದೆ ಯಾಕೆ ಅಂತ ನಾನು ರಿವೀಲ್ ಮಾಡ್ತೀನಿ. ಎಷ್ಟೊಂದು ಜನ ಕಮೆಂಟ್ ಮಾಡುವಾಗ ನಂಗೊಂದು ಕಮೆಂಟ್ ಬರ್ತಾ ಇತ್ತು, ನಿಮ್ಮದು ಚೈಲ್ಡ್ಹುಡ್ ಹೇಗಿತ್ತು, ಕೆಲವರೆಲ್ಲ ಎಜುಕೇಷನ್ ಇರಲ್ಲ, ಎಜುಕೇಟೆಡ್ ಅಂತ ಹೇಳ್ಕೊಳ್ತಾರೆ. ನಂಗೆ ಇದು ಪರ್ಸ್ನಲಿ ಹಾಕಿದ್ರು ಒಬ್ರು, ಎಜುಕೇಟೆಡ್ ಅಂತ ಹೇಳ್ತಾರೆ, ಆಮೇಲೆ ಇದಕ್ಕಿದ್ದಂಗೆ ಮಾಡರ್ನ್ ಅಂತ ತೋರಿಸ್ಕೋತಾರೆ, ಹಾಗೆ ಹೀಗೆ ಅಂತ. ಹಾಗೆ ನಮ್ಮಮ್ಮ ಡ್ರೆಸ್ ಹಾಕ್ಕೊಂಡಾಗ್ಲೂ ಕೂಡ ನಿಮ್ಮಮ್ಮ ಇದಕ್ಕಿದ್ದಂಗೆ ಡ್ರೆಸ್ ಎಲ್ಲ ಹಾಕೋತಾ ಇದ್ದಾರೆ ಅಂತೆಲ್ಲ ಕಮೆಂಟ್ ಬಂದಿತ್ತು. ನಂಗೆ ಅವಾಗ ತುಂಬ ಸಿಲಿ ಅಂತ ಅನಿಸ್ತು. ಬಟ್ ವ್ಯಾಲಿಡ್, ಕೆಲವ್ರಿಗೆ ಅನ್ಸುತ್ತಲ್ವಾ ಏನದು ಇವ್ರ ಲೈಫ್ ಸ್ಟೈಲ್ ಹಿಂಗಿತ್ತ ಹೆಂಗಿತ್ತ ಅಂತ. ಸೊ ನಾ ಬದುಕಿ ಬಂದ ರೀತಿ, ಹಾಗೆ ನನ್ನ ತಂದೆ ತಾಯಿ, ನನ್ನ ತಮ್ಮ, ನಾನು, ನನ್ನ ಜರ್ನಿ, ನನ್ನ ಚೈಲ್ಡ್ಹುಡ್ಡಿಂದ ಹಿಡಿದು ಜರ್ನಿ ಇವತ್ತಿನವರೆಗೂ ಒಂದು ಫೋಟೋ ಮೂಲಕ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ನಂದು ಹೇಗಿತ್ತು ನನ್ನ ಸ್ಕೂಲಿಂಗ್ ಆಗಲಿ, ಕಾಲೇಜ್ ಆಗಲಿ, ನಂದು ವೇಷಭೂಷಣ ಆಗಲಿ, ನಮ್ಮ ಅಮ್ಮಂದಾಗಲಿ, ನಮ್ಮ ಅಪ್ಪಂದಾಗಲಿ, ಯಾಕೆ ಎಲ್ಲದನ್ನು ನಾನು ವಿಡಿಯೋ ಮೂಲಕ ಹೇಳ್ತಾ ಹೋಗ್ತೀನಿ. ನಾನು ಅದಕ್ಕೆ ಮುಂಚೆ ಒಂದು ಇಂಪಾರ್ಟೆಂಟ್ ಸಂಗತಿ ನಾನು ನಿಮಗೆ ಹೇಳಬೇಕು. ನಮ್ಮ ಸಿರಿಪೂರ್ಣ ಮಾಲ್ಟ್ ಪೂರ್ಣಿಮಾ ಅವರು ಏನಂದರೆ ವುಮೆನ್ಸ್ ಡೇ ಪ್ರಯುಕ್ತ ಒಂದು ಆಫರ್ನ ಇಟ್ಟಿದ್ರು. ಯಾರು 1,000 ರೂಪಾಯಿಗಿಂತ ಹೆಚ್ಚು ಶಾಪಿಂಗ್ನ ಅವ್ರ ಹತ್ರ ಮಾಡ್ತಾರೆ, ಆ ಹೆಣ್ಣು ಮಕ್ಕಳಿಗೆ 3 ಜನನ ಲಕ್ಕಿ ಡಿಪ್ಪಲ್ಲಿ ಸೆಲೆಕ್ಟ್ ಮಾಡಿ ಅವ್ರಿಗೆ 2,000 ರೂಪಾಯಿ ಬೆಲೆ ಬಾಳುವಂಥ ಸೀರೆನ ತಲುಪಿಸ್ಬೇಕು ಅನ್ನೋದೊಂದು ಆಸೆ. ಹಾಗಾಗಿ ಅವರು ಇಷ್ಟು ಕೂಪನ್ಸ್ ನನಗೆ ಕಳಿಸ್ಕೊಟ್ಟಿದ್ದಾರೆ. ಆ ಜವಾಬ್ದಾರಿ ನನ್ನ ಮೇಲೇ ಹಾಕಿದ್ದಾರೆ. ಬನ್ನಿ ನೋಡೋಣ ಯಾರಿಗೆ ಆ ಕೂಪನ್ ಸಿಗುತ್ತೆ ಅಂತ. ಸೊ ಮೊದಲಿಗೆ ನಾನು ಹಾಕ್ಬಿಟ್ಟು ಶಫಲ್ ಮಾಡ್ತೀನಿ. ಸೊ ನೋಡೋಣ ಯಾರಿಗೆ ಸಿಗುತ್ತೆ, ನನಗೆ ಗೊತ್ತಿಲ್ಲ. ಇವ್ರು ಯಾರು ತೊಗೊಂಡಿದ್ದಾರೆ ಅಂತ ನನಗೆ ಗೊತ್ತಿಲ್ಲ. ಜಸ್ಟ್ ಇವಾಗಷ್ಟೇ ನಾನು ಪ್ಯಾಕೆಟ್ ಓಪನ್ ಮಾಡಿದ್ದು. ಸೊ ನಾನು ಕಣ್ಣು ಮುಚ್ಕೊಂಡು 3 ಕಾರ್ಡನ್ನು ತೆಗೆದು ಅವರ ಹೆಸರು, ಟೋಕನ್ ನಂಬರ್ ಏನೋ ಇರುತ್ತಂತೆ, ಆ ನಂಬರ್ ಕೂಡ ಹೇಳ್ತೀನಿ. ನೋಡೋಣ. ಇದು ಒಂಥರ ಜವಾಬ್ದಾರಿ ಅಲ್ವಾ? ಓಕೆ ಹೆಸರು ಗೊತ್ತಾಗ್ತಿಲ್ಲ. 090 ಟೋಕನ್. ಅಮಲಜಾ ಏನೇ ಇದೆ ಹೆಸರು, ಕರೆಕ್ಟಾಗಿ ಗೊತ್ತಾಗ್ತಿಲ್ಲ ಸ್ಪೆಲ್ಲಿಂಗು. AMLAJJA ಅಂತೇನೋ ಇದೆ ಹೆಸರು, ಕರೆಕ್ಟಾ? ಓಕೆ, ಈ ಫೋನ್ ನಂಬರ್ಸ್ ಇದೆ ಇದರಲ್ಲಿ. ಇದ್ರದ್ದು ಟೋಕನ್ ನಂಬರ್ 090. ಯಾರ್ದು ಈ ಟೋಕನ್ ನಂಬರ್ ನೋಡ್ಕೊಳ್ಳಿ, 090. ಯಾರು ನೀವು? ಅಂಬುಜಾ ಇರ್ಬೋದಾ? ಎಸ್, ಅಂಬುಜಾ. ಓಕೆ, ಅಂಬುಜಾ. ಇದು ಟೋಕನ್ ನಂಬರ್ 090. ಅಂಬುಜಾ ಅವರೇ, ಕಂಗ್ರ್ಯಾಚುಲೇಷನ್ಸ್. ನಿಮಗೆ ಈ ಆಫರಲ್ಲಿ ಸಿಗ್ತಾ ಇರುವಂಥ ಲಕ್ಕಿ ಡಿಪ್ಪಲ್ಲಿ ಸಿಗ್ತಾ ಇರುವಂಥ ಸೀರೆ ನಿಮಗೆ ಸಿಗುತ್ತೆ. ಇನ್ನು ನೆಕ್ಸ್ಟು 001. ವಾವ್, ನಂಬರ್ ನೋಡಿ, 001. ನಿಶ್ಚಿತ ಅವ್ರಿಗೆ ಸೀರೆ ಸಿಗ್ತಾ ಇದೆ. 2ನೇಯ ಲಕ್ಕಿ ಡಿಪ್ಪಲ್ಲಿ ಬರ್ತಾ ಇರೋದು ನಿಶ್ಚಿತ ಅವರು, 001. ಆ್ಯಂಡ್ 3ನೇದು 035 ಶಿಲ್ಪಾ ಅವರು. ಎಸ್, ಹೆಂಗೆ ಗೊತ್ತಾಗ್ತದೆ ನನಗೆ ಅಂದರೆ ಇಲ್ಲಿ ಹಿಂಭಾಗದಲ್ಲಿ ಅವ್ರ ಹೆಸರು ಬರೆದಿದ್ದಾರೆ, ಶಿಲ್ಪಾ ಅವರು. 035 ಶಿಲ್ಪಾ ಅವ್ರಿಗೆ ಕೂಡ ಸೀರೆ ಸಿಗ್ತಾ ಇದೆ. ಸೊ ಈ 3 ಜನಕ್ಕೂ ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಆಲ್ ದ ಬೆಸ್ಟ್. ಪೂರ್ಣಿಮಾ ಮ್ಯಾಮ್, ನಿಮ್ಮ ಈ ಸೇವೆ ಹೀಗೆ ನಡೀತಾ ಇರಲಿ, ಒಳ್ಳೊಳ್ಳೆ ಪ್ರಾಡಕ್ಟ್ಸ್ ನಮಗೂ ಸಿಗ್ತಾ ಇರಲಿ. ಥ್ಯಾಂಕ್ ಯು. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇಲ್ಲಿ ನೀವು ನೋಡ್ತಾ ಇರೋದು ಅಮ್ಮ, ನಾನು, ನನ್ನ ತಮ್ಮ. ನಾವು ಚಿಕ್ಕ ಮಕ್ಕಳಿದ್ದಾಗ ಇದು ಯಾವುದೋ ಸ್ಟುಡಿಯೋದಲ್ಲಿ ಅಮ್ಮ ರೆಡಿಯಾಗಿ ಮ್ಯಾಚಿಂಗ್ ಅಂತೇಳಿ ಹೋಗಿ ತೆಗ್ಸಿದ್ದು. ಆ ನಂತರ ಇದು ನಮ್ಮ ರೈಲ್ವೆ ಸ್ಟಾಫ್, ಎಲ್ಲರೂ ಟ್ರಿಪ್ ಟೂರು ಅಂತ ತುಂಬಾ ಓಡಾಡ್ತಾ ಇದ್ವಿ, ಆವಾಗ ತೆಗ್ಸಂಥದ್ದು. ನಾನು ಹೇಗಿದ್ದೀನಿ ನೋಡಿ, ನನ್ನ ತಮ್ಮ ಮತ್ತೆ ತಿರುಪತಿಗೆ ಹೋಗಿ ಬಂದಿದ್ವಿ ಜಸ್ಟ್. ಇದು ಕೂಡ ಒಂದು ಬರ್ಡೇ ಫಂಕ್ಷನ್ ಅಲ್ಲಿ ಅಪ್ಪ, ಅಮ್ಮ, ನಾನು, ನನ್ನ ತಮ್ಮ. ಇದು ವಿಕ್ಕಿ ಅಂತೇಳಿ ಅವನ್ ಬರ್ಡೇ ನಾವು ಹೋಗಿದ್ವಿ, ಆವಾಗ ತೆಗ್ಸಂತ ಒಂದು ಫೋಟೋ. ಹಾಗೆ ಇದು ಅಮ್ಮ, ಅಪ್ಪ ಮತ್ತೆ ನನ್ನ ತಮ್ಮ ತುಂಬಾ ಟ್ರಿಪ್ಸ್ ಹೋಗಿದ್ದಾರೆ. ಕೊನಾರ್ಕ್, ಒಡಿಸ್ಸಾ, ಡಾರ್ಜಿಲಿಂಗ್, ಶಿಮ್ಲಾ ಅನ್ಕೊಂಡು ಸಿಕ್ಕಾಬಟ್ಟೆ ಥ್ರೂ ಔಟ್ ಇಂಡಿಯಾ ಅಮ್ಮ ಅಪ್ಪ ಓಡಾಡಿದ್ದಾರೆ. ನಾನ್ ತುಂಬಾ ಕಡಿಮೆ, ನಂಗೆ ಇಷ್ಟ ಆಗ್ತಿರ್ಲಿಲ್ಲ, ನಮ್ಮ ಮನೇಲೇ ಉಳ್ಕೊಳ್ತಾ ಇದ್ದೆ. ಹಾಗೆ ಇದು ಕೊನಾರ್ಕಲ್ಲಿ ತೆಗ್ಸಿದಂತ ಫೋಟೋ. ನನ್ನ ತಮ್ಮ ಇದ್ದಾನೆ, ಅಪ್ಪ ಇದ್ದಾರೆ. ನನ್ನ ಅಪ್ಪ ತೀರ್ಕೊಂಡು ಹೋಗಿ ಇಲ್ಲಿಗೆ 12 ವರ್ಷ ಆಯ್ತು. ಹಾಗೆ ಇದು ಅಮ್ಮ ಹೇಳೋ ಹಾಗೆ ಅಮ್ಮಂಗೆ ತುಂಬಾ ಚಿಕ್ಕ ವಯಸ್ಸಿಗೆ ಮದ್ವೆ ಆಗಿದ್ರಿಂದ ನಮ್ ಜೊತೆನೆ ಅವರು ಬೆಳೆದ್ರು ಅಂತಾನೆ ಹೇಳ್ಬೋದು. ಇವತ್ಗೂ ಅಮ್ಮ ನಾನು ಸಿಬ್ಲಿಂಗ್ಸ್ ತರನೇ ಕಾಣಿಸ್ತೀವಿ. ಇದು ನನ್ನ ತಮ್ಮ. ಹಾಗೆ ಇದು ಅಮ್ಮ ಅಪ್ಪ.
ಆ ನೋಡ್ಬೋದು ಅಮ್ಮ ಡ್ರೆಸ್ ಹಾಕೊಂಡಿರೋದು. ಹೌದು. ನಮ್ಮಲ್ಲೆಲ್ಲ ಹೇಗಿತ್ತು ಅಂದ್ರೆ ರೈಲ್ವೆ ಸ್ಟಾಫ್ ಅಲ್ಲಿ ಟ್ರಿಪ್ಸ್ ಹೋದ್ರೆ ಕಂಪಲ್ಸರಿ ಅಂತ ಹೇಳಿ ಒಂದು ನೋಟಿಸ್ ಕೊಟ್ಬಿಡೋರು, ಎಲ್ರು ಡ್ರೆಸ್ ಹಾಕೊಂಡ್ ಬರ್ಬೇಕು, ಟ್ರೈನ್ ಹತ್ತಕ್ಕೆ ಇಳಿಯಕ್ಕೆ ಸೀರೆ ಕಂಫರ್ಟ್ ಅಲ್ಲ ಅಂತ ಹೇಳಿ. ಇದು ಅಮ್ಮ 5ನೇ ವರ್ಷದ ಮಂಗಳಗೌರಿ ಪೂಜೆನ ಕೊನೆ ಮಾಡ್ದಾಗ ತೆಗೆಸಿದಂತ ಫೋಟೋ. ನಮ್ ತಾತ ಅಜ್ಜಿ ಇದಾರೆ, ಅಮ್ಮನ ಅಪ್ಪ ಅಮ್ಮ ಅವರಿಬ್ರು. ಅವರಿಬ್ರು ಫೋಟೋ ಇದೆ ಇಲ್ಲಿ. ಇದು ನಾನು ನನ್ನ ತಮ್ಮ ರೈಲ್ವೆ ಕ್ವಾರ್ಟರ್ಸ್ ಹಿಂಭಾಗದಲ್ಲಿ ಒಂದು ಹಿತ್ಲು ಗಾರ್ಡನ್ ಅಂತ ಮಾಡ್ಕೊಂಡಿದ್ವಿ, ಅಲ್ಲಿ ತೆಗೆಸಿದಂತ ಫೋಟೋ. ಸರಿ. ಸೊ ಡ್ರೆಸ್ ಕತೆ ಹೀಗೆ. ಅಮ್ಮ ನಾವು ಚಿಕ್ಕ ಮಕ್ಕಳಿಂದನೂ ಅಮ್ಮ ಡ್ರೆಸ್ ಹಾಕೊಳ್ಳೋದು, ನಮ್ಮ ಮನೇಲಿ ಎಷ್ಟೊಂದು ಡ್ರೆಸ್ ಎಲ್ಲ ನೋಡಿದ್ವಿ ನಾವು, ಹಾಗಾಗಿ ನಮ್ಗೆ ಏನು ಹೊಸದ ಅನ್ಸಲ್ಲ. ಈಗ ನಿಮ್ಗೆಲ್ಲ ನೋಡುವಾಗ ಅಯ್ಯೋ ಡ್ರೆಸ್ ಹಾಕೊಂಡ್ರು ಅಂತ ಅನ್ಸ್ಬೋದು, ಏನ್ ಮಾಡಕ್ಕಾಗಲ್ಲ. ಸೊ ಇದು ನಾನು ಹೈಸ್ಕೂಲ್ 7th ಅಲ್ಲಿ ಒಂದು ಸ್ಪೋರ್ಟ್ಸ್ ಸೇರ್ಕೊಂಡಾಗ ತೆಗೆದಂತ ಒಂದು ಫೋಟೋ. ಹಾಗೆ ಇದು ನಾನು ಒಂದು ಪ್ಯೂಬರ್ಟಿಗೆ ಬಂದಾಗ ನನ್ನ ತಮ್ಮ ನಾನು ಒಂದು ಫಂಕ್ಷನ್ ಮಾಡ್ತಾರೆ ನಮ್ಮಲ್ಲಿ ಆರತಿ ಅಂತ, ಆಗ ತೆಗೆದಂತ ಒಂದು ಫೋಟೋ. ಇದು 7th ಸ್ಟ್ಯಾಂಡರ್ಡ್ ಅಲ್ಲಿ, ಇದು ಕೂಡ 7th ಫೋಟೋ. 6th ಹಾಲಿಡೇಸ್, 7th ಅಲ್ಲ 6th ಹಾಲಿಡೇಸ್ ಅಲ್ಲಿ ಅವಾಗ ತೆಗೆದಂತ ಒಂದು ಫೋಟೋ. ಯಾಕೆಂದ್ರೆ ನಮ್ಮ ಲೈಫ್ ಹೇಗಿತ್ತು, ನಮ್ಮ ಲೈಫ್ ಸ್ಟೈಲ್ ಹೇಗಿತ್ತು ಅಂತ ತೋರಿಸ್ಲಿಕ್ಕೆ. ಇದು ನಮ್ಮ ಮೊದಲನೇ ಮನೆಯ ಗೃಹ ಪ್ರವೇಶ. ನಾನು 9th ಇರ್ಬೇಕು, 9th ಸ್ಟ್ಯಾಂಡರ್ಡ್ ಅಲ್ಲಿ ನಾವು ಮೊದಲನೇ ಮನೆ ಕಟ್ಟಿದ್ದು. ಆವಾಗಿನ ಗೃಹ ಪ್ರವೇಶದ ಒಂದು ಫೋಟೋ, ನಾನು ನನ್ನ ಬೆಸ್ಟಿ ಹರ್ಷ. ಹಾಗೆ ಇದು ಕುಚ್ ಕುಚು ತಾಯೆ ಒಂದು ಮೂವಿ ನೋಡಿದ ತಕ್ಷಣ ಆ ಡ್ರೆಸ್ ನ ಕಸ್ಟಮೈಸ್ ಮಾಡಿಸ್ಕೊಳ್ಳೋದು ನಮ್ದು ಒಂದು ಹುಚ್ಚಿತ್ತು ಅವಾಗ. ಯಾವ ಮೂವಿ ನೋಡಿದ್ರು ಆ ಹೀರೋಯಿನ್ ತರ ಡ್ರೆಸ್ ಗಳು ಕಸ್ಟಮೈಸ್ ಮಾಡಿಸ್ಕೊಳ್ತಾ ಇದ್ವಿ. ಆಗ ಮಾಡಿಸ್ಕೊಂಡಂತ ಒಂದು ಫೋಟೋ ಇದು. ಹಾಗೆ ಅಮ್ಮ ಯಾವ್ದೋ ಬನಾರಸ್ ಸೀರೆ ಅಮ್ಮನ ಹತ್ರ ಇದೆ, ಇದು ನನ್ನ ಹತ್ರ ಇದೆ ಇವಾಗ್ಲೂ ಕೂಡ. ಬನಾರಸ್ ಸೀರೆ ಉಟ್ಕೊಂಡು ಅವಾಗ ರೆಡಿ ಬ್ಲೌಸಸ್ ತುಂಬಾ ಟ್ರೆಂಡ್, ಅವಾಗಿಂದ ಒಂದು ಫೋಟೋ. ಇದು ಅಮ್ಮ, ಆ ಅಮ್ಮನ ತಂಗಿ ಒಬ್ರು, ಅಮ್ಮನ ಅಕ್ಕನ ಮಗಳು ಒಬ್ರು. ಏನಕ್ಕೆ ತೋರಿಸ್ತಾ ಇದೆ ಅಂತ ಪದೇ ಪದೇ ಹೇಳ್ತಾ ಇದೀನಿ. ಒಂದೆರಡು ಕಮೆಂಟ್ ನನಗೆ ಪರ್ಸನಲಿ ಹಾಕಿದ್ರಿಂದ, ನೀವ್ ಹಿಂಗೆ ಇದ್ರ ಮೊದ್ಲು ಹಾಗೆ ಅಂತ. ಇಲ್ಲ, ಇದ್ ನೋಡಿ ನಾನು 7th, ನಂಗೆ ಸೀರೆ ಉಟ್ಕೊಳ್ಳೋ ಹುಚ್ಚು. ಅಮ್ಮಂದು ಒಂದ್ ಸೀರೆ ಸಿಕ್ಕ ತಕ್ಷಣ ಉಟ್ಕೊಳ್ಳೋದು, ಬೈಸ್ಕೊಂಡಿದ್ರಿಂದ ಮುಖ ಹಂಗಾಗಿದೆ, ಅಮ್ಮ ಬೈಯೋರು ಯಾವಾಗ್ಲೂ. ಈಗ ನೆಕ್ಸ್ಟ್ ಫೋಟೋ ಸರ್ಪ್ರೈಸಿಂಗ್ ಆಗಿದೆ. ಎಸ್, ಇದು ನಾನು ನಮ್ಮಮ್ಮ. ನೋಡೋಕೆ ಅಕ್ಕ ತಂಗಿ ತರ ಕಾಣಿಸ್ತೀವಿ. ಹೌದು. ಅಮ್ಮ ಚಿಕ್ಕ ವಯಸ್ಸಿಗೆ ಮದ್ವೆ ಆಗಿದ್ರಿಂದ ನಾನು ಇದು 7th ಅಲ್ಲಿ ಇಷ್ಟು ಬೆಳೆದಿದ್ದೆ, ಇಷ್ಟೇ ಹೈಟ್ ನಾನು ಮತ್ತೆ ಬೆಳೆದೇ ಇಲ್ಲ. ಆ ಹಂಗ್ ಕಾಣಿಸೋದ್ರಿಂದ ಈಗ ಅಮ್ಮನ್ಗೂ ತುಂಬಾ ವಯಸ್ಸಾಗಿದೆ, ಎಲ್ರು ಅಮ್ಮಂದ್ರ ತರ ಅಂತ ಅನ್ಸಲ್ವಲ್ಲ ನಮ್ಗೆ. ಅವ್ರು ಏನ್ ಹಾಕೊಂಡ್ರು ಓಕೆ, ನಾವ್ ಚಿಕ್ಕಂದಿಂದ ಅವ್ರನ್ನ ಎಲ್ಲಾ ಡ್ರೆಸ್ ಅಲ್ಲೂ ನೋಡಿರೋದ್ರಿಂದ ನಮಗೂ ಏನ್ ಅನ್ಸಲ್ಲ. ಸೀರೆ ಚೂಡಿದಾರ್ ಹಾಕೋ ಅಭ್ಯಾಸ ಅಮ್ಮನಿಗೆ ಯಾವಾಗ್ಲಿಂದನೂ ಇದೆ. ಅದು ಅಪ್ಪನೇ ಅಭ್ಯಾಸ ಮಾಡ್ಸಿದ್ದು, ನೈಟಿ ಡ್ರೆಸ್ಸು ಅಥವಾ ಸೀರೆ. ಈಗ ನಮ್ಮ ಅಪ್ಪಂಗೆ ಅಭ್ಯಂತರ ಇಲ್ಲ ಅಂದಾಗ ಸೊಸೈಟಿ ಅಥವಾ ನಾವು ಎಲ್ಲ ಯಾರು ಅಲ್ವಾ ಪ್ರಶ್ನೆ ಮಾಡ್ಲಿಕ್ಕೆ. ಇದು ನಾನು ಒಂದು ಗಾಗ್ರಾ ಚೋಲಿ ಟೈಪ್ ಏನೋ ಕಸ್ಟಮೈಸ್ ಮಾಡಿಸಿದ್ದೆ ಆ ಡ್ರೆಸ್ದು. ಇದು ನಮ್ಮ ಮನೆಯ ದೀಪಾವಳಿ, ನನ್ನ 10th ಸ್ಟ್ಯಾಂಡರ್ಡ್ ಫೋಟೋ ಇದು. ಹೇಳಿದ್ನಲ್ಲ ಸೀರೆ ಹುಚ್ಚು ಜಾಸ್ತಿ, ಅಮ್ಮಂದು ಹೊಸ ರೇಷ್ಮೆ ಸೀರೆ ಬಂದ್ರೆ ನಾನೇ ಓಪನಿಂಗ್ ಮಾಡ್ಬೇಕು ಅನ್ನೋ ತರ. ಹಾಗೆ ನನ್ನ ಫ್ರೆಂಡ್ಸು ನಮ್ಮ ರೈಲ್ವೆ ಕ್ವಾರ್ಟರ್ಸ್ ಗಾರ್ಡನ್ ನಲ್ಲಿ, ಇದು 7th ಫೋಟೋ. ನಾನು ನನ್ನ ಬೆಸ್ಟ್ ಫ್ರೆಂಡ್ ಸಪ್ನಾ ಅಂಡ್ ಇನ್ನೊಬ್ಬ ಫ್ರೆಂಡ್ ಬ್ಯೂಲಾ ತೆಗೆಸಿದಂತ ಒಂದು ಫೋಟೋ. ಹಾಗೆ ಇದು ನಮ್ಮ 10th ಸ್ಟ್ಯಾಂಡರ್ಡ್ ಫೋಟೋ, ನಮ್ಮ ಗ್ರೂಪ್ ಫೋಟೋ. 10th ಸ್ಟ್ಯಾಂಡರ್ಡ್ ಅಲ್ಲಿ ನಾನು ಔಟ್ಪುಟ್ ಆದ್ನಲ್ಲ ಆವಾಗಿನ ಗ್ರೂಪ್ ಫೋಟೋ. ಹಾಗೆ ಆ ಇನ್ನ ಒಂದು ನೋಡ್ಬೋದು ಇವಾಗ, AR ರೆಹಮಾನ್ ಅವರ ವಂದೇ ಮಾತರಂ ಸಾಂಗ್ಗೆ ನಾವು ಡ್ಯಾನ್ಸ್ ಮಾಡಿದ್ವಿ. ಇದು ಕೂಡ 9th or 10th ಇರ್ಬೇಕಿದು. 10th, ಪ್ರಾಬ್ಲಿ 10th. ನನ್ನ ಕ್ಲಾಸ್ಮೇಟ್ಸ್ ಹುಡುಗಿರೆಲ್ಲ ಸೇರ್ಕೊಂಡು ಸ್ಯಾಫ್ರನ್ ವೈಟ್ ಗ್ರೀನ್ ಥೀಮ್ ಇಟ್ಕೊಂಡು ಮಾಡಿದ್ದು. ಇದು 10th ಸ್ಟ್ಯಾಂಡರ್ಡ್ ಸೆಂಡ್ ಆಫ್ ಪಾರ್ಟಿಗೆ ನಾವು ರೆಡಿ ಆಗ್ಬೇಕಿತ್ತು. ಅವತ್ತು ನಮಗೆ ಪರ್ಮಿಷನ್ ಸಿಕ್ಕಿತ್ತು ಸೀರೆ ಉಟ್ಕೊಳಕ್ಕೆ. ಕಾನ್ವೆಂಟ್ ಅಂದ್ರೆ ತುಂಬಾ ಸ್ಟ್ರಿಕ್ಟ್, ಅವತ್ತೇ ಫಸ್ಟ್ ಟೈಮ್ ಪರ್ಮಿಷನ್. ಈ ರೀತಿ ಮೈಸೂರು ಸಿಲ್ಕ್ ಉಟ್ಕೊಂಡು ರೆಡಿ ಆಗಿದ್ವಿ. ಇದು ನಾವು ಡಿಗ್ರಿಗೆ ಹೋದ ತಕ್ಷಣ ಒಂದು ಝಾಲಜಿ ಟ್ರಿಪ್ ಇತ್ತು ನಮ್ಗೆ, ಆವಾಗ ತೆಗೆಸಿದಂತ ಒಂದು ಫೋಟೋ. ಅವಾಗ ಲೂಸ್ ಶರ್ಟ್ಸ್ ಅಂಡ್ ಜೀನ್ಸ್ ಕಾಮನ್. ಹಾಗೆ ಇದು ನನ್ನ 10th ಸ್ಟ್ಯಾಂಡರ್ಡ್ ಅಲ್ಲಿ ನನಗೆ ಸ್ಪೋರ್ಟ್ಸ್ ಅಲ್ಲಿ ತುಂಬಾ ಪ್ರೈಸಸ್ ಎಲ್ಲ ಬರ್ತಾ ಇತ್ತು. ಅವಾಗ ನಾನು HM ಜೊತೆ ತೆಗೆಸಿದಂತ ಫೋಟೋ, ಸಿಸ್ಟರ್ ಮ್ಯಾರಿಯಟ್ ಅಂತ ಹೇಳಿ ಇವರು. ನಂತರ ಇದು ಅಮ್ಮಂದು ಒಂದು ನೈಟಿ ಹಾಕೊಳ್ಳೋ ಅವಕಾಶ ಸಿಕ್ಕಿತ್ತು ನನಗೆ. ಮೊದಲನೇ ಬಾರಿ ಒಂದು ನೈಟಿ ಹಾಕೊಂಡಿದ್ದು, ಆ ನೈಟಿ ರಿಮೆಂಬರ್ ಇಸ್ ಒಂದು ಮೆಮೊರಿಗೆ ಒಂದು ಫೋಟೋ ಇದು. ಈ ಸಾಫ್ಟ್ ಟಾಯ್ಸ್ ಎಲ್ಲ ನಾನೇ ಮಾಡ್ತಾ ಇದ್ದೆ ಮನೆಯಲ್ಲಿ. ಇದು ನನ್ನ ತಮ್ಮನ ಫೋಟೋ ಹೋಗ್ಬಿಟ್ಟಿದೆ, ಅದು ಫೋಟೋ ಇವಾಗೆಲ್ಲ ಆಲ್ಬಮ್ ಎಲ್ಲ ಅಂಟ್ಕೊಳತ್ತಲ್ಲ ಆತರ. ಅಪ್ಪ ಅಮ್ಮ, ಸಾರಿ, ಅಪ್ಪ ನಾನು ನನ್ನ ತಮ್ಮ 3 ಜನ ತೆಗೆಸ್ಕೊಂಡಂತ ಒಂದು ಫೋಟೋ. ಇದು ಗೋವಾ ಬೀಚ್ ಅಲ್ಲಿ ತೆಗೆಸಿದಂತ ಫೋಟೋ. ನಾವು ಝಾಲಜಿ ಟ್ರಿಪ್ ಹೋಗಿದ್ವಿ ಡಿಗ್ರಿಯಲ್ಲಿ. ಝಾಲಜಿ ಟ್ರಿಪ್ ಇರುತ್ತೆ ನಮ್ಗೆ, ಆ ಟ್ರಿಪ್ ಅಲ್ಲಿ ನಾವು ಬೀಚ್ ಅಲ್ಲಿ ತೆಗೆಸ್ಕೊಂಡಂತ ಫೋಟೋ, ನಾವು ಫ್ರೆಂಡ್ಸ್ ಎಲ್ಲ. ಬಿಕಾಸ್ ನೋಡಿ, ಇದು ಯಾವ್ದೋ ಗೊತ್ತಿಲ್ಲ, ಸಿ ಆನಿಮಲ್ ಯಾವ್ದೋ ಒಂದು ಸಿಕ್ಕಿತ್ತು, ಅದನ್ನ ಇಟ್ಕೊಂಡು ನಾನು, ನನ್ಗೆ ಸಿಕ್ಕಿತ್ತು ಅದು ಫೋಟೋ ತೆಗೆಸ್ಕೊಂಡಿದ್ದು. ಯಾಕೆ ಹೇಳ್ತಾ ಇದೀನಿ ಅಂದ್ರೆ, ನೀವು ಈ ಡ್ರೆಸ್ ಹಾಕ್ತೀರಾ ಆ ಡ್ರೆಸ್ ಹಾಕ್ತೀರಾ ಅನ್ನೋರ್ಗೆ ಒಂದು ಉತ್ತರ. ನನ್ನ ಚೈಲ್ಡ್ಹುಡ್ ಇದ್ದಿದ್ ಹೀಗೆ, ತುಂಬಾ ನಾರ್ಮಲ್ ಆಗಿ ಎಲ್ಲಾ ರೀತಿ, ನಿಮ್ಮ ರೀತಿ ನಮ್ಮ ರೀತಿನೇ ನನ್ನ ಚೈಲ್ಡ್ಹುಡ್ ಇದ್ದಿದ್ರಿಂದ ಯಾವ್ದು ನನಗ್ ಹೊಸದಲ್ಲ. ಎಲ್ಲಾ ರೀತಿ ಬಟ್ಟೆಗಳನ್ನ ನಾನು ಹಾಕಿದೀನಿ, ಎಲ್ಲಾ ರೀತಿ ಬಟ್ಟೆಗಳನ್ನ ಈಗ್ಲೂ ಹಾಕ್ತೀನಿ. ಬಿಕಾಸ್ ನನ್ನ ಹಸ್ಬೆಂಡ್ಗೂ ಯಾವ್ದು ಅಭ್ಯಂತರ ಇಲ್ಲ. ಆತರ ರಿಲಿಜಿಯಸ್ ಅಲ್ಲ, ತುಂಬಾ ಆರ್ಥೋಡಾಕ್ಸ್ ಇಲ್ಲ ಅವರು. ಅವರೇ ಸಿಕ್ಕಾಪಟ್ಟೆ ನನ್ನ ಹತ್ರ ಸುಮಾರು ಒಂದು 15 ಜೀನ್ಸ್ ಇರ್ಬೋದು, ಎಲ್ಲ ನನ್ನ ಹಸ್ಬೆಂಡ್ ತಂದ್ಕೊಟ್ಟಿರೋದೆ. ಸೊ ಈ ತರ ನನ್ನ ಲೈಫ್ ಸ್ಟೈಲ್ ಹೀಗೆ ಇರೋದು. ಇದ್ರ ಬಗ್ಗೆ ಮಾತಾಡೋಕ್ಕೂ ನಂಗೆ
ತುಂಬಾ ಮುಜುಗರ ಅನ್ಸುತ್ತೆ. ಯಾಕಂದ್ರೆ ಬಟ್ಟೆಗಳ ಬಗ್ಗೆ ಎಲ್ಲ ಕಮೆಂಟ್ ಮಾಡ್ತಾರೆ ಅಂದ್ರೆ ಬಟ್ಟೆಗಳ ಬಗ್ಗೆ ನಾನ್ ಮಾತಾಡ್ಲೇಬೇಕಾಗತ್ತೆ. ಅದಕ್ಕೋಸ್ಕರ ಅಷ್ಟೇ. ಸೊ ಹ್ಯಾಪಿ ಚೈಲ್ಡ್ಹುಡ್ ಬಗ್ಗೆ ನಾನ್ ನಿಮ್ ಜೊತೆ ಹಂಚ್ಕೊಳ್ತಾ ಇದೀನಿ ಅಂತ ಅನ್ಕೊಂಬಿಡಿ ಈ ವ್ಲಾಗ್‌ನ. ನೋಡಿ ಅವಾಗೆಲ್ಲ ಡ್ರೆಸ್ ಕಸ್ಟಮೈಸ್ ಮಾಡ್ಸೋದು ಭಾರಿ ಹುಚ್ಚು. ಅಮ್ಮ ಈ ಕಡೆ ಇರೋದು, ಈ ಕಡೆ ಇರೋದು ನಾನು. ನಮ್ಮನೇಲಿ ಅಪ್ಪ, ಅಮ್ಮ, ನನ್ ತಮ್ಮ 3 ಜನ ತುಂಬಾ ಫೇರು. ನಾನು ಆವ್ರೇಜ್. ನಂದು ವಿಟಿಶೆ. ಇದು ಅಪ್ಪ, ನಾನು ಇಬ್ರು. ಲಾಸ್ಟ್ ಫೋಟೋ ನಮ್ ತಂದೆ ಜೊತೆ ನಾನ್ ತೆಗೆಸ್ಕೊಂಡಂತ ಕೊನೆಯ ಫೋಟೋ ಅಂತಾನೆ ಹೇಳ್ಬೋದು ಇದನ್ನ. ಆವ್ರೇಜ್ ನಾನು ಲುಕ್ಸ್ ಅಲ್ಲೂ ಆವ್ರೇಜ್, ಬಣ್ಣದಲ್ಲೂ ಆವ್ರೇಜ್. ನಮ್ಮ ಮನೆಯಲ್ಲಿ ಅವ್ರ 3 ಜನಕ್ಕಿಂತ ನಾನು ಸ್ವಲ್ಪ ಆವ್ರೇಜ್ ಅಂತಾನೆ ಹೇಳ್ಬೋದು. ಇದು ನನ್ನ ಬೆಸ್ಟ್ ಫ್ರೆಂಡ್ ಹರ್ಷನ ಎಂಗೇಜ್ಮೆಂಟ್ ಫೋಟೋ. ಅವಳದ್ ಫಸ್ಟ್ ಎಂಗೇಜ್ಮೆಂಟ್ ಆಗಿದ್ದು. ನನ್ನ ಲೈಫ್ ಜರ್ನಿ ಕಂಪ್ಲೀಟ್ ಇದೆ ಇದರಲ್ಲಿ. ಓಕೆ, ನಾ ತೋರಿಸ್ತಾ ಹೋಗ್ತೀನಿ. ಇದು ನಾನು PU ಅಲ್ಲಿ ಇದ್ದಾಗ C. ಅಶ್ವಥ್ ಅವರು ಬಂದಿದ್ರು. ಅವ್ರ ಜೊತೆ ನಮ್ಗೆ ಹಾಡ್ಲಿಕ್ಕೆ ಒಂದು ಅವಕಾಶ ಸಿಕ್ಕಿತ್ತು. ಆಗ ತೆಗೆಸಿದಂತ ಒಂದು ಫೋಟೋ. ಇವರೆಲ್ಲ ಹೊಸ ಫ್ರೆಂಡ್ಸು. ಹಾಗೆ ನಮ್ಮ ಹೊಸ ಮನೆಯ ಟೆರೆಸ್ ಮೇಲೆ ಅಪ್ಪ ಅಮ್ಮ ಇಬ್ರು ತೆಗ್ಸ್ಕೊಂಡಂತ ಫೋಟೋ. ಇದು ಆ ಏನಕ್ಕೆ ಅದು ಪದೇ ಪದೇ ನಾ ಹೇಳಕ್ ಹೋಗಲ್ಲ. ಒಂದು ಖುಷಿಯ ನನ್ನ ಸಂತೋಷದ ಜರ್ನಿನ ನಿಮ್ ಜೊತೆ ಹಂಚ್ಕೊಳ್ತಾ ಇದೀನಿ. ಇದು ನಮ್ಮ 2ನೇ ಮನೆ. ನನ್ನ ಮದ್ವೆ ಆದ ನಂತರ ಕಟ್ಸಿದಂತದ್ ಮನೆ ಇದು. ಇದು 2ನೇ ಮನೆ. ಈ ಮನೆ ಕಟ್ಸಿದ ಗೃಹ ಪ್ರವೇಶದ ಟೈಮಲ್ಲಿ ತೆಗೆಸಿದಂತ ಒಂದು ಫೋಟೋ ಅಂತಾನೆ ಹೇಳ್ಬೋದು. ಇದು ನಮ್ಮ ಮನೆಯ ದೀಪಾವಳಿಯ ಫೋಟೋ. ನನ್ನ ತಮ್ಮ, ಅಮ್ಮ, ನಾನು, ನನ್ನ ಕಸಿನು ಅಂಡ್ ನನ್ನ ತಮ್ಮನ ಫ್ರೆಂಡು, ಇಷ್ಟು ಜನ ಇರುವಂತ ಈ ಫೋಟೋ. ಲಕ್ಷ್ಮೀ ಪೂಜೆ ಮಾಡಿರ್ತೀವಲ್ಲ ಆವಾಗಿದ್ದು. ಇದು ಅಮ್ಮನ ಸಿಸ್ಟರ್ಸ್. ಇವರು ಇಷ್ಟು ಜನ ಅಕ್ಕ ತಂಗಿರು, ಒಬ್ರಿಲ್ಲ ಅಷ್ಟೇ. ಇವರೆಲ್ಲ 7 ಜನ ಅಕ್ಕ ತಂಗಿರಲ್ಲಿ 6 ಜನ ನೀವಿಲ್ಲಿ ನೋಡ್ಬೋದು. ಅಮ್ಮನೇ ಮಧ್ಯದವರು. 3 ಜನ ತಂಗಿಯರು, 3 ಜನ ಅಕ್ಕ. ಇದು ದೆನ್ ಕಮಿಂಗ್ ನನ್ನ ಎಂಗೇಜ್ಮೆಂಟ್ ಅಲ್ಲಿ ಒಂದು ಕಾಂಜೀವರಂ ಸೀರೆ. ತುಂಬಾ ಚಿಕ್ಕವರು. ನಾನು ನನ್ನ ಹಸ್ಬೆಂಡ್ ಕೂಡ ಅಷ್ಟೇ, ಇಬ್ರು ಅಷ್ಟೇ ತುಂಬಾ ಚಿಕ್ಕವರು. ಯಂಗ್ ಏಜ್ ಅಲ್ಲೇ ನಮ್ದು ಕೂಡ ಮದ್ವೆ ಆಗಿದ್ದು. ನೋಡ್ಬೋದು ನಾವು ಹೆಂಗಿದೀವಿ ಅಂತ ಇಬ್ರುನು. ಅವ್ರಿಗೆ 23, ನನಗೆ 19. ಆ ಚಿಕ್ಕ ವಯಸ್ಸಲ್ಲೇ ನಮ್ಗೆ ಎಂಗೇಜ್ಮೆಂಟ್, ಮದ್ವೆ ಎಲ್ಲ ಆಗೋಯ್ತು. ಯಾಕೆಂದ್ರೆ ಇವರು ನನ್ನ ಕಸಿನ್, ನನ್ನ ಅಣ್ಣನ ಫ್ರೆಂಡು. ನಮ್ಮ ಮನೆಗ್ ಬಂದು ನೋಡಿ ಹೋದ್ಮೇಲೆ ನಾನು ಆ ಹುಡುಗಿನ ಮದ್ವೆ ಆಗ್ಬೇಕು ಅಂತ ಡಿಸೈಡ್ ಮಾಡಿ ಅವ್ರ ಅಪ್ಪ ಅಮ್ಮಂಗ್ ತಿಳಿಸಿ ಎಲ್ರು ನಮ್ಮ ಮನೆಗ್ ಬಂದು ಹೆಣ್ಣು ನೋಡೋ ಶಾಸ್ತ್ರ ಮಾಡಿ ಅವರೇ ಮೊದಲನೇ ಅವ್ರು ನೋಡ್ಲಿಕ್ ಬಂದಿದ್ದು. ಫಿಕ್ಸ್ ಆಗೋಯ್ತು. ಎಂಗೇಜ್ಮೆಂಟ್, ಮದ್ವೆ ಎಲ್ಲ ತರಾತುರಿಯಲ್ಲಿ ಮುಗಿಸೇ ಬಿಟ್ರು. ಸೊ ಅವ್ರಿಗೆ ತುಂಬಾ ಆಸೆ ಇತ್ತು, ನಾನು ಮದ್ವೆ ಆಗ್ಬೇಕು, ಈ ಹುಡುಗಿನೇ ಮದ್ವೆ ಆಗ್ಬೇಕಂತ. ಆ ರೀತಿ ಫಿಕ್ಸ್ ಆದಂತ ಮದ್ವೆ ನಮ್ದು. ಸೊ ಇದು ಎಂಗೇಜ್ಮೆಂಟ್ ಆದ್ಮೇಲೆ ಒಂದು ಚಿತ್ರದುರ್ಗಕ್ಕೆ ಹೋಗಿದ್ವಿ ಅವ್ರ ರಿಲೇಟಿವ್ಸ್ ಮನೆಗೆ ಅಂತ ನನ್ನ ಕರ್ಕೊಂಡು ಹೋಗಿದ್ರು. ಎಲ್ಲ ಒಂದ್ ರೌಂಡ್ ಚಿತ್ರದುರ್ಗದ ಅಕ್ಕಪಕ್ಕದ ಊರುಗಳನ್ನ ನೋಡ್ಕೊಂಡು ನಾವು ಬಂದದ್ದು. ವಿ ಸಾಗರು, ದೆನ್ ಏನ್ ಹೇಳ್ತಾರೆ, ಮಠ, ಪಾರ್ಕ್ ಅಲ್ವಾ, ಮುರುಘಾ ಮಠ. ಅಲ್ಲಿ ಸುತ್ತಮುತ್ತ ಚಿತ್ರದುರ್ಗದಲ್ಲಿ ಸುಮಾರು ಬ್ಯೂಟಿಫುಲ್ ಪ್ಲೇಸಸ್ ಇದೆ. ಅದೆಲ್ಲದನ್ನು ಅವ್ರ ಜೊತೆ ಸುತ್ಕೊಂಡ್ ಬಂದಿದ್ದು. ನೋಡ್ಬೋದು. ಎಂಗೇಜ್ಮೆಂಟ್ ಆದ್ಮೇಲೆ ತೆಗ್ಸ್ನ ಫೋಟೋ. ಮದ್ವೆ ಆಗಿರ್ಲಿಲ್ಲ ಇನ್ನು. ಸೊ ನಾನು ನನ್ನ ಕಸಿನ್ ಎಲ್ಲ ಹೋಗಿದ್ವಿ. ಆ ನಂತರ ಅಲ್ಲೆಲ್ಲ ಸುತ್ಕೊಂಡ್ ಬಂದಿದ್ದು. ನಿನ್ನ ಮದ್ವೆ ಪ್ರಿಪ್ರೇಷನ್ ಅದನ್ನು ಕೂಡ ನಿಮ್ಗೆ ಒಂಚೂರು ತೋರಿಸ್ಬಿಡ್ತೀನಿ. ನನ್ನ ಲೈಫ್ ಜರ್ನಿ. ಯಾರೇ ಆಗ್ಲಿ ಒಬ್ರನ್ನ ಜಡ್ಜ್ ಮಾಡಕ್ ಮುಂಚೆ ತಿಳ್ಕೊಬೇಕು. ಇದು ನನ್ನ ಮೆಹಂದಿ ಫಂಕ್ಷನ್. ತುಂಬಾ ಸಿಂಪಲ್ ಆಗಿ ನಾನು ಒಂದು ರೆಡ್ ಬಾನ್ನಿ ಕುರ್ತಾ ಹಾಕೊಂಡಿದ್ದೆ ನನ್ನ ಮೆಹಂದಿ ಫಂಕ್ಷನ್ಗೆ. ಸೊ ಇಷ್ಟೇ. ಇದು ಹೆಚ್ಚಿಗೆ ಹೇಳ್ಕೊಳಕ್ಕೆ ತೋರ್ಸ್ಕೊಳಕ್ಕೆ ಅಂತ ಏನಿಲ್ಲ. ಎಲ್ಲಾರ ರೀತಿ ನಂದು ಲೈಫ್ ಜರ್ನಿ ಇತ್ತು. ಬಟ್ ನಾವು 90s ಕಿಡ್ಸ್ ಹೇಗ್ ಗೊತ್ತಾ, ಆ ಕಡೆನೂ ಹೊಂದ್ಕೋತೀವಿ, ಈ ಕಡೆನೂ ಹೊಂದ್ಕೋತೀವಿ. ಎರಡೂ ಜನರೇಷನ್, ನನ್ನ ಮಗನ್ ಜನರೇಷನ್ಗೂ ನಾವು ಸೈ, ನಮ್ಮ ಹಿಂದಿನ ಜನರೇಷನ್ಗೂ ನಾವು ಸೈ. ಹಾಗಾಗಿ ನನಗೆ ಯಾವ್ದು ಹೆಚ್ಚು ಡಿಫ್ರೆನ್ಸ್ ಇಲ್ಲ. ಇಲ್ಲಿ ನೋಡ್ಬೋದು ಅಮ್ಮ ಅಳ್ತಾ ಇರೋದು. ಅಪ್ಪ ಅಮ್ಮ ಇಬ್ರು ಅಳ್ತಾ ಇದ್ರು ಮದ್ವೆ ಮಾಡ್ಕೊಡುವಾಗ. ನಂದು ತಾಳಿ ಕಟ್ಟೋ ಟೈಮು. ನಾನ್ ಅಳ್ತಾ ಇದ್ದೀನಿ, ಅಪ್ಪ ಅಮ್ಮ ಇಬ್ರು ಅಳ್ತಾ ಇದಾರೆ. ಇದು ನಾನ್ ಪ್ರೆಗ್ನೆಂಟ್ ಇದ್ದಾಗ ಅಮ್ಮನ್ಗೆ ಮೊಗ್ಗಿನ ಜಡೆ ಹಾಕ್ಸ್ಬೇಕಂತ ತುಂಬಾ ಆಸೆ ಇತ್ತು. ಅವಾಗ ತೆಗೆಸಿದಂತ ಒಂದು ಫೋಟೋ. ನನ್ ಮಗನ ಹೊಟ್ಟೆಯಲ್ಲಿದ್ದಾಗಂತೂ ಸಿಕ್ಕಾಪಟ್ಟೆ ಫೇಶಿಯಲ್ ಚೇಂಜಸ್ ಎಲ್ಲ ಆಗ್ಬಿಟ್ಟಿತ್ತು. ಇದು ಡೆಲಿವರಿ ಆದ ನಂತರ ಅವನಿನ್ನು 1 ತಿಂಗಳು ಮಗು. ನನ್ನ ಅವಾಗೇ ಮನೆಯಲ್ಲಿ ಕ್ಯಾಮ್ರಾ ಇದ್ರೆ ಹೀಗೆ ಅನ್ಸುತ್ತೆ. ಎಲ್ರು ಅಷ್ಟೇ, ಎಲ್ರು ನಾವು ಚಿಕ್ಕಂದಿಂದಲೂ ನಮ್ಗೊಂದು ಫೋಟೋದು ಹಾಬಿ ಇತ್ತು. ಮನೇಲಿ ಯಾವಾಗ್ಲೂ ಕ್ಯಾಮ್ರಾ ಇರ್ತಿತ್ತು. ಅಪ್ಪ ಯಾವಾಗ್ಲೂ ಹಾಳಾಗ್ತಿದ್ದಂಗ್ಲಿ ಇನ್ನೊಂದು ತಂದಿಡೋರು. ಇದು ನನ್ ಮಗ, ನಮ್ಮ ಮನೆಯವರು. ಅವ್ರಿಗೆ ಅವಾಗ 24 ವರ್ಷ. ನೋಡ್ಬೋದು ನೀವಿಲ್ಲಿ. ಅವ್ರದ್ದು ನಮ್ಮ ಮನೆಯವರ ಬರ್ತ್ಡೇ ದಿನ 3 ಜನ ಮ್ಯಾಚಿಂಗ್ ಹಾಕೋಬೇಕಂತ ಪ್ಲಾನ್ ಮಾಡಿ ಒಂದು ಹಾಕೊಂಡಿದ್ವಿ. ಅವಾಗಿಂದಿದು. ಇದು ಕೂಡ ನಾನು ಬಾಣಂತಿ ಅಲ್ವಾ, ಅವಾಗ ತುಂಬಾನೇ ಅಮ್ಮ ರೆಡಿ ಆಗೋಕೆ ಏನು ಕೊಡ್ತಾ ಇರ್ಲಿಲ್ಲ. ಅಮ್ಮ ಏನ್ ಕೊಡ್ತಾರೋ ಅದನ್ನ ಹಾಕೋಬೇಕಿತ್ತು, ಸಿಂಪಲ್ ಆಗಿರೋ ಅಂತ. ಅಂಡ್ ನನ್ನ ಮಗನಿಗಂತೂ ಮನೇಲಿ ಟೈಮ್ ಪಾಸ್ ಆಗ್ತಿರ್ಲಿಲ್ಲ. ನನಗೆ ಯಾವ್ಯಾವ್ದು ಇಷ್ಟನೋ ಎಲ್ಲಾ ರೀತಿಯಲ್ಲಿ ಫೋಟೋ ತೆಗಿತಾ ಇದ್ದೆ ನಾನು ಕೂತ್ಕೊಂಡು. ಅದೇ ಹೇಳ್ತಾ ಇರೋದು, ಮನೇಲಿ ಕ್ಯಾಮ್ರಾ ಇದೆ, ಅದೊಂದು ಅಡ್ವಾಂಟೇಜ್. ಮೆಮೊರೀಸ್ ತುಂಬಾ ಚೆನ್ನಾಗಿ ಸಿಕ್ಕತ್ತೆ. ಇದು ನನ್ ಮಗ. ಇನ್ನ 1 ತಿಂಗಳು ಮಗು ಪಾಪ, 1-1.5 ತಿಂಗಳು ಮಗು. ಎಲ್ಲಾ ರೀತಿಯಲ್ಲೂ ನಾವು ಅವನಿಗೆ ಫೋಟೋ ತೆಗ್ಸಿಟ್ಟಿದ್ವಿ. ನನ್ನ ತಮ್ಮ ಅವನಿಗೆ ಮೋಸ್ಟ್ಲಿ ಇದು JCL ಇಂಜಿನಿಯರಿಂಗ್ ಮುಗಿಸಿದ ಮೇಲೆ ಅಥವಾ IIM ಲಕ್ನೋದಲ್ಲಿ MBA ಮುಗಿಸಿದಿರ್ಬೇಕು. ನಮಗೂ ಕರೆಕ್ಟಾಗಿ ಗೊತ್ತಾಗ್ತಲ್ಲ ಯಾವ ಫೋಟೋ ಅಂತ. ಇದು ನನ್ ಮಗ, ನಮ್ಮಮ್ಮ. ಅವ್ನು ಹುಟ್ಟಿದಾಗ ಅಮ್ಮ 40s ಅಲ್ಲಿ ಇದ್ರು ನನ್ ಮಗ ಹುಟ್ಟಿದಾಗ. ಸೊ ನೀವ್ ಯೋಚನೆ ಮಾಡ್ಬೋದು,
ತುಂಬಾ ಚಿಕ್ಕ ವಯಸ್ಸಿಗೆ ಅವ್ರಿಗೂ ಮಗ ಎಲ್ಲ ಹುಟ್ಟಿ ಸಾರಿ ಮದ್ವೆ ಎಲ್ಲ ಆಗಿದ್ದು. ಇದು ನಾನು ನನ್ನ ತಮ್ಮ ನಮ್ಮ ಮನೆಯ ಎರಡನೇ ಮನೆಯ ಗೃಹ ಪ್ರವೇಶದ ಸಮಯದಲ್ಲಿ ತೆಗೆಸ್ಕೊಂಡಂತ ಒಂದು ಫೋಟೋ. ಹಾಗೆ ಇದು ನನ್ನ ರಿಲೇಟಿವ್ಸ್ ಎಲ್ಲ ನಮ್ಮ ಅಕ್ಕ ನೀವು ನೋಡೇ ಇರ್ತೀರ ಎಲ್ಲ ವ್ಲಾಗಲ್ಲೂ ಅಕ್ಕ ಇದಾರೆ. ಇಲ್ಲಿ ನಮ್ಮ ಅಜ್ಜಿ ಆರೆಂಜ್ ಸೀರೆ ಉಟ್ಕೊಂಡಿರೋದು ನಮ್ಮ ಅಜ್ಜಿ, ಅಪ್ಪ, ನಮ್ಮ ಇವರೆಲ್ಲ ನಮ್ಮ ಮನೆ ಗೃಹ ಪ್ರವೇಶಕ್ಕೆ ಬಂದಾಗ ಇದು ಆಕಳನ್ನ ಕರ್ಕೊಂಡ್ ಬರ್ತಾ ಇರೋದು ನನ್ನ ತಮ್ಮ. ಅವನವಾಗ ಇಂಜಿನಿಯರಿಂಗ್ ಮಾಡ್ತಾ ಇದ್ದ. ಸೊ ನನ್ ಮದ್ವೆ ಆಗಿತ್ತು, ಅವ್ನು ಇಂಜಿನಿಯರಿಂಗ್ ಇನ್ನ ಮುಗ್ಸಿರ್ಲಿಲ್ಲ, ಓದ್ತಾ ಇದ್ದ. ದೆನ್ ನನ್ ಮಗ ಕೂಡ 2 ವರ್ಷದವನೇನೋ ಇದ್ದ ಅವಾಗ ಅಷ್ಟೇನೆ. ಇಲ್ಲಿ ಕೆಳಗಡೆ ಅಪ್ಪ ಅಮ್ಮ ಪೂಜೆ ಕೂತಿದ್ದಾರೆ, ನಾವು 3 ಜನ ನಿಂತಿದೀವಿ. ನನ್ ಮಗ ಕಾಣಿಸ್ತಾ ಇಲ್ಲ ಇಲ್ಲಿ, ಮುಂದೆ ನೋಡ್ತೀರಾ ನೀವು ಅವನನ್ನು ಕೂಡ, ಇಲ್ಲಿ ಇದಾನ್ ನೋಡಿ. ಅವನು 1 ವರ್ಷನೋ 2 ವರ್ಷನೋ ಅಷ್ಟೇ, ಅವ್ನು ಚಿಕ್ಕವನು ಅವನು. ಇಲ್ಲಿ ನನ್ನ ತಮ್ಮ, ನಮ್ಮ ಮನೆಯವರು, ನಾನು 3 ಜನ. ಮೊನ್ನೆ ಫೋಟೋ ನೋಡಿ ಅಮ್ಮ ಹೇಳ್ತಾ ಇದ್ರು, ಈ ಸೀರೆ ಎಲ್ಲೋಯ್ತು, ಈ ಸೀರೆ ಎಲ್ಲೋಯ್ತು ಅಂತ. ಅಮ್ಮನಿಗೆ ಗೊತ್ತೇ ಇಲ್ಲ ನಾನು ಉಟ್ಕೊಂಡ್ರೆ ಸೀರೆ ಎಲ್ಲೋಗಿದೆ ಅಂತ ಹೇಳಿ. ಆ ಗೊತ್ತಿಲ್ಲ. ಹಿಂಗೆ ಅಮ್ಮ ತುಂಬಾ ಇದೆಲ್ಲ ಮಿಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಹಿಂಗೆ ನೆನಪುಗಳು, ಆಲ್ಬಮ್ ನೋಡೋದು ಸಿಗೋದು ಸಂತೋಷ ನಮ್ಗೆ ಮೊಬೈಲ್ ಫೋನಲ್ಲಿ ಸಿಗಲ್ಲ ಅಂತ ಹೇಳ್ತೀನಿ. ಇದು ಒಪ್ಕೋತೀರಾ? ಹಳೆ ಆಲ್ಬಮ್ ನನ್ಗಂತೂ ತುಂಬಾ ಅಂದ್ರೆ ತುಂಬಾನೇ ಇಷ್ಟ ನೋಡ್ಲಿಕ್ಕೆ. ಯಾಕಂದ್ರೆ ಎಲ್ಲರೂ ಹೇಗೆಗೋ ಇರ್ತೀವಿ, ಎಲ್ಲಾ ನೆನಪುಗಳು ಮರ್ಕಳಿಸುತ್ತೆ. ಫೋಟೋ ಮೊಬೈಲ್ ಅಲ್ಲಿ ಎಡಿಟ್ ಮಾಡ್ಬೋದು, ಇದು ಯಾವುದೇ ಫಿಲ್ಟರ್ ಇಲ್ದಿರೋಂತ ಫೋಟೋಸ್. ಇಲ್ಲಿ ಅಪ್ಪ ಅಮ್ಮ ನಮ್ಮ ಮನೇಲಿ ಪ್ರತಿ ವರ್ಷಕ್ಕೊಂದ್ಸಲ ಸತ್ಯನಾರಾಯಣ ಪೂಜೆ ಮಾಡಿಸ್ತೀವಿ. ಅವಾಗಿನ ಫೋಟೋಸ್ ಇದು. ಆ ಅಮ್ಮನ ಮನೇಲಿ ಇದು. ಮುಂದೆ ಇರೋದು ನನ್ನ ಡ್ಯಾಡಿ, ಅಮ್ಮ, ಆ ಎಲ್ಲ ನನ್ನ ರಿಲೇಟಿವ್ಸ್, ಅಂದ್ರೆ ಅಮ್ಮನ ಅಕ್ಕನ ಮಕ್ಕಳು, ಅಮ್ಮನ ತಂಗಿ ಅಂದ್ರು, ಅಣ್ಣನ ಏನದು ಎಲ್ಲ ರಿಲೇಟಿವ್ಸ್, ಅಮ್ಮನ ರಿಲೇಟಿವ್ಸ್ ಟೋಟಲ್ ಎಲ್ರು. ನನಗ್ ಕಸಿನ್ಸ್ ಆಲ್ಮೋಸ್ಟ್ ಅಲ್ಲಿರೋದು ಮ್ಯಾಕ್ಸಿಮಮ್ ನನ್ನ ಕಸಿನ್ಸ್ ಇದ್ದಾರೆ. ನನ್ನ ಕಸಿನ್ಸು, ಅಮ್ಮನ ತಂಗಿ, ಅವ್ರ ಮಕ್ಕಳು, ಈ ತರ. ಎಲ್ಲೋ ಹರಿಹರೇಶ್ವರನ ದೇವಸ್ಥಾನಕ್ಕೆ ಹೋಗಿದ್ರು. ಇದು ನನ್ನ ತಮ್ಮನ ಮದ್ವೆ ಟೈಮಲ್ಲಿ ಬಳೆ ಹಾಕ್ಸೋ ಶಾಸ್ತ್ರದಲ್ಲಿ ಬಳೆ ಹಾಕ್ಸ್ತಾ ಇದಾರೆ. ನೈಟ್ ಅರ್ಶನ ಶಾಸ್ತ್ರಕ್ಕೆ ರೆಡಿ ಆಗಿದ್ವಿ ಎಲ್ರು, ಹಳದಿ ಸೀರೆ ಉಟ್ಕೊಂಡು. ಆ ಟೈಮಲ್ಲಿ ಬಳೆ ಹಾಕೋ ಅಜ್ಜಿ ಬಳೆ ಹಾಕ್ತಾ ಇದಾರೆ. ಇದು ಹಳ್ಳಿಯಲ್ಲಿ, ಅಲ್ಲಿ ಹಿಂದೆ ನಿಂತಿರೋದು ಅಮ್ಮ, ಅಮ್ಮನ ತಂಗಿ, ಇನ್ನೊಬ್ರು ತಂಗಿ, ಅಮ್ಮನ ಅಣ್ಣ, ರೈತರು ಅವರು, ಅಮ್ಮನ ಅಣ್ಣ ಅವರು. ಆ ಅಜ್ಜಿ ಊರಲ್ಲಿ ತೆಗ್ಸಿದಂತ ಫೋಟೋ ಇದು. ನನ್ನ ತಮ್ಮನ ಮದ್ವೆಲಿ ಅಪ್ಪ ಅಮ್ಮ ಇಬ್ರು ತೆಗ್ಸ್ಕೊಂಡಂತ ಫೋಟೋ. ತುಂಬಾ ಸ್ಪೀಡ್ ಆಗಿ ಹೇಳ್ತಾ ಇದೀನಿ, ಬಿಕಾಸ್ ಒಂದೇ ಫೋಟೋಸ್ ತುಂಬಾ ತೋರ್ಸ್ಬಿಟ್ಟು ಬೋರ್ ಮಾಡಲ್ಲ. ಇದು GRS ಫ್ಯಾಂಟಸಿ ಪಾರ್ಕಿಗೆ ಹೋಗಿದ್ವಿ, ಝೂಗ್ ಹೋಗಿದ್ವಿ. ಮಗ ಚಿಕ್ಕವನಿದ್ದ, ಅವನಿಗೆ ಒಂದ್ ರೌಂಡ್ ಎಲ್ಲ ತೋರ್ಸ್ಕೊಂಡ್ ಬರ್ಬೇಕಂತ. ಅವಾಗ ನಾನು ನಮ್ಮ ಮನೆಯವ್ರು ತೆಗ್ಸಂತ ಒಂದು ಫೋಟೋ ಇದು. ನನ್ನ ತಮ್ಮನ ದೇವರ ಕಾರ್ಯದಲ್ಲಿ ನಾನು ಅಮ್ಮ, ಇನ್ ಹಿಂದೆ ಇರೋದೆಲ್ಲ ರಿಲೇಟಿವ್ಸ್. ಹೊಳಕಲ್ ಪೂಜೆ, ಬೀಸಕಲ್ ಪೂಜೆ ಎಲ್ಲ ಇರುತ್ತಲ್ಲ, ಅದನ್ನ ಮಾಡಿದ್ದು. ಇದು ನನ್ನ ತಮ್ಮನ ವೈಫು. ಸುಮಾರು ಜನ ಹೇಳ್ತಾ ಇರ್ತೀರಿ ತೋರ್ಸಲ್ಲ ತೋರ್ಸಲ್ಲ ಅಂತ, ಅದ್ರಲ್ಲಿ ಏನೂ ಇಲ್ಲ. ಅವ್ರಿಗೆ ಇಷ್ಟ ಇಲ್ಲ, ಈಗೂ ಬೈಸ್ಕೋತೀನಿ ತೋರ್ಸಿದ್ದಕ್ಕೆ. ಆ ನಂತರ ನನ್ನ ಜರ್ನಿ ಶುರುವಾಗಿದ್ದು ಆಸ್ ಅ ಟೀಚರ್. ಟೀಚರ್ ಆಗಿದ್ದಾಗ ನಾವು ಪ್ರತಿ ವರ್ಷ ಒಂದು ಸ್ಟೇಜ್ ಪ್ರೋಗ್ರಾಮ್ಸ್ ಎಲ್ಲ ಕೊಡ್ತಾ ಇದ್ವಿ. ಆವಾಗ ತೆಗೆದಂತ ಫೋಟೋ ರೆಡ್ ಸಾರಿಲಿರೋದು ನಾನು. ಸೊ 28 ನನಗೆ ಏಜ್, ನಾನು ಸ್ಕೂಲ್ ಜಾಯ್ನ್ ಆದಾಗ. 10 ವರ್ಷ ನಾನು ಕೆಲಸ ಮಾಡಿದೆ ಆಸ್ ಅ ಟೀಚರ್. ಅದಾದ ನಂತರ ಯೂಟ್ಯೂಬರ್. ಸೊ ಒಂದು ಪ್ರೊಫೆಷನಲ್ ಇದ್ದೇ ಇದ್ದೀನಿ ನಾನು ಯಾವಾಗ್ಲೂ ಅಂತಾನೆ ಹೇಳ್ಬೋದು. ಇದು ನೋಡಿ ಟೀಚರ್ಸ್, ನಾವೆಲ್ಲ ಟೀಚರ್ಸ್ ಒಂದು ಪ್ರೋಗ್ರಾಮ್ ಕೊಡ್ಲಿಕ್ಕೆ ಅಂತ ರೆಡಿ ಆಗಿದ್ದು. ಇದು ನೋಡಿ ನಾನು ಫಸ್ಟ್ ಇಲ್ಲಿರೋದು ನಾನು, ಲಾಸ್ಟ್ ಅಲ್ಲಿ ಇರೋದು ನನ್ನ ಬೆಸ್ಟ್ ಫ್ರೆಂಡ್ಸ್. ಇವರೆಲ್ಲ ನನ್ನ ಬೆಸ್ಟ್ ಫ್ರೆಂಡ್ಸ್, ಶಾಂತಿ, ಜಯಲೇಖಾ, ಪ್ರಸನ್ನ ಅಂತ ಹೇಳಿ. ಇದು ನಾನು ಬ್ಲ್ಯಾಕ್ ಡ್ರೆಸ್ ಅಲ್ಲಿ ಇರೋದು. ತುಂಬಾ ಸ್ಟೇಜ್ ಪ್ರೋಗ್ರಾಮ್ಸ್ ಕೊಟ್ಟಿದೀವಿ. ಅದರಲ್ಲಿ ಕ್ಲಾಸಿಕಲ್ ಇದೆ, ಸೆಮಿ ಕ್ಲಾಸಿಕಲ್, ಎಲ್ಲದೂ ಮಾಡಿದೀವಿ. ಇದು ನಮ್ಮ ಹೆಡ್ ಮಿಸ್ಟ್ರೆಸ್ ಸುಮಾ ಮೇಡಮ್, ಅವ್ರ ಬಗ್ಗೆ ಏನ್ ಹೇಳಿ, ಸಿಕ್ಕಾಬಡೆ ಮಾತಾಡಿದೀನಿ ಹಿಂದಿನ ವ್ಲಾಗ್ಗಳೆಲ್ಲ. ನನ್ಗೊಂದು ಸಪೋರ್ಟಿಂಗ್ ಸಿಸ್ಟಮ್ ಅಂತಾನೆ ಹೇಳ್ಬೋದು ಅವ್ರು ಯಾವಾಗ್ಲೂ ಇವತ್ತಿಗೂನು. ಇದು ಒಂದು ಕ್ಲಾಸಿಕಲ್ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಕೊಟ್ಟಾಗ ತೆಗೆದಂತ ಫೋಟೋ. ನಾನು ಝೂಮ್ ಮಾಡಿ ಹಾಕಿದೀನಿ. ಈ ಫೋಟೋದಲ್ಲೆಲ್ಲ ಚಿಕ್ಕ ಚಿಕ್ಕದಾಗ ಕಾಣಿಸ್ತಾ ಇದೆ. ಫ್ರೆಂಡ್ಸ್ ಎಲ್ಲ ಇದ್ರು, ಎಲ್ಲ ಝೂಮ್ ಮಾಡಿದೀನಿ. ಇದು ಕೂಡ ಸ್ಟೇಜ್ ಪ್ರೋಗ್ರಾಮ್ಸ್ ಅಲ್ಲಿ ತೆಗೆದಂತ ಒಂದು ಫೋಟೋ. ಯಾಕೆಂದ್ರೆ ಇವಾಗ ಕಂಪ್ಲೀಟ್ ನಂದು ಒಂದು ತೆರೆದ ಪುಸ್ತಕದ ತರ ನಿಮ್ಮ ಮುಂದೆ ಇದೆ. ಕೆಳಗ್ ಕೂತಿರೋದು ನಾನು, ಮೇಲ್ ನಿಂತಿರೋದು ನನ್ನ ಫ್ರೆಂಡು. ತೆರೆದ ಪುಸ್ತಕದ ತರ ನಮ್ಮ ಜೀವನ ವ್ಲಾಗರ್ಸ್ದು. ಸೊ ಈಗ ಗೊತ್ತಾಗ್ಲಿ, ಎಲ್ಲಾದ್ರು ಗೊತ್ತಿದ್ರೆ ತಾನೇ ನೀವು ನಮ್ಮನ್ನ ಜಡ್ಜ್ ಮಾಡ್ಲಿಕ್ಕೆ ಆಗೋದು. ಇದು ಸ್ಕೂಲಲ್ಲಿ ಒಂದು ಪ್ರೋಗ್ರಾಮ್ ಏನೋ ಇತ್ತು, ಸ್ಪೋರ್ಟ್ಸ್ ಇವೆಂಟ್. ಅದು ಅವಾಗ ತೆಗೆಸ್ಕೊಂಡು ನಾನು ಮೇಡಮ್ ಇಬ್ರು ನಿಂತು ತೆಗೆಸಿದಂತ ಒಂದು ಫೋಟೋ. ಇಲ್ಲಿ ಕೆಳಗಡೆ ಕೂತಿರೋದು ನಾನು, ಮೇಲಿರೋದು ನನ್ನ ಬೆಸ್ಟ್ ಫ್ರೆಂಡ್ ಶಾಂತಿ. ಹೀಗೆ ನಮ್ಮ ಜರ್ನಿ ತುಂಬಾ ಅದ್ಭುತವಾಗಿತ್ತು. ನನ್ನ ಲೈಫ್ ತುಂಬಾ ಕಲರ್ಫುಲ್ ಆಗಿತ್ತು ಅಂತಾನೆ ಹೇಳ್ಬೋದು. ನಮ್ಮ ಪ್ರಿನ್ಸಿಪಲ್ ಇದ್ದಾರೆ, ಹಾಗೆ ನಾನೇನೋ ಒಂದು ಗೊತ್ತಿಲ್ಲ ಪ್ರೋಗ್ರಾಮ್, ಏನ್ ಪ್ರೋಗ್ರಾಮ್ ಅಂತ ಅಡ್ರೆಸ್ ಮಾಡ್ತಾ ಇದ್ದೀನಿ. ಹಾಗೆ ನನ್ ಮಗ, ಅವನಿಗೆ ಅಲ್ಲಿ ಇಲ್ಲಿ ತುಂಬಾ ಸುತ್ತಿಸ್ತಾ ಇದ್ವಿ, ಬಿಕಾಸ್ ಅವನಿಗೂ ಪರಿಸರ ಪ್ರಪಂಚ ಗೊತ್ತಾಗ್ಬೇಕು ಅಂತ ಹೇಳಿ. ಸೊ ಅವನು ಒಬ್ಬ ಆಲ್ರೌಂಡರ್ ಅಂತಾನೆ ಹೇಳ್ಬೋದು. ಇದು ನನ್ನ ಕಸಿನ್ ಅಲ್ಲ, ನಮ್ಮ ಮನೆಯವರ ಕಸಿನ್ ಮದ್ವೆಯಲ್ಲಿ ತೆಗ್ಸಿದಂತ ಫೋಟೋ. ಪ್ರಪಂಚ ಗೊತ್ತಾಗ್ಬೇಕು ಅಂತ ಹೇಳಿ ಅವ್ನಿಗೆ ತುಂಬಾನೇ ಎಕ್ಸ್ಪ್ಲೋರ್ ಮಾಡ್ಸಿದೀವಿ, ತುಂಬಾ ವಿಷಯಗಳನ್ನ ಅವ್ನು ತಿಳ್ಕೊಳ್ಳಿ ಅಂತ ಹೇಳಿ. ಇದು ನಾವು ಫಸ್ಟ್ ಟೈಮ್ I-20 ತಗೊಂಡಾಗ ತೆಗ್ದಂತ ಫೋಟೋ. ಅದಕ್ಕೆ ಮುಂಚೆ ಓಮ್ನಿ ಇತ್ತು, ಅದಕ್ಕೆ ಮುಂಚೆ ಫಿಯೇಟ್ ಇತ್ತು, ಅದಾದ್ಮೇಲೆ ಅಂಬಾಸಿಡ್ರು, ಅದಾದ್ಮೇಲೆ ಓಮ್ನಿ, ಆ ನಂತರ ಬಂದಿದ್ದು I-20. ಸೊ ಇದು ನಮ್ಮ ಮನೆಯವರ ಕಸಿನ್ ಮದ್ವೆಯಲ್ಲಿ ತೆಗ್ದಂತ ಫೋಟೋ. ನನ್ ಮಗ, ನಾನು, ನಮ್ಮ ಮನೆಯವರು. ಇದು ನಮ್ಮ ಅತ್ತೆನ ತೋರ್ಸಿಲ್ಲ ಅಂತೀರಾ, ಪಾಪ ಅವ್ರು ಈಗಿಲ್ಲ. ಅತ್ತೆ ತುಂಬಾ ಲಕ್ಷಣವಾಗಿದ್ರು, ಇದ್ದಾಗ ಈ ರೀತಿ ಇದ್ರು ನೋಡ್ಬೋದು ನೀವು.
ಇದು ನಾನು ನಮ್ಮ ಮನೆಯವರು ಅವ್ರ ಕಸಿನ್ ಮದ್ವೆಯಲ್ಲಿ ಅಂದ್ರೆ ಅವ್ರ ಸ್ವಂತ ಚಿಕ್ಕಮ್ಮನ ಮಗಳ ಮದ್ವೆಯಲ್ಲಿ ನಾವೆಲ್ಲ ತೆಗೆಸ್ಕೊಂಡಂತ ಫೋಟೋ. ಇದು ಕೂಡ ಅತ್ತೆ ಜೊತೆ ತೆಗೆಸಿದಂತ ಫೋಟೋ. ನೆನಪುಗಳು ಇವತ್ತಿಗೆ ಬೇಜಾರಾಗತ್ತೆ ನೋಡಿದಾಗ, ಹೊಸ ಮನೆಗೆ ಅತ್ತೆ ಮಾವ ಇರ್ಬೇಕಿತ್ತು, ತುಂಬಾ ಹೆಮ್ಮೆ ಪಡೋರು ಅಂತಾನೆ ಅನ್ಸುತ್ತೆ ನನಗೆ. ಇದು ನಮ್ಮ ಮನೆಯವರು ನಾನು ಯಾವ್ದೋ ಒಂದು ಕಾರ್ಯಕ್ರಮಕ್ಕೆಲ್ಲ ಹೋದಾಗ ತೆಗೆಸ್ಕೊಂಡಂತ ಒಂದು. ಸ್ಕೂಲಲ್ಲಿ ಮಕ್ಳ ಜೊತೆ ಸಿಕ್ಕಾಪಟ್ಟೆ ಸ್ಪೋರ್ಟ್ಸ್ ಈವೆಂಟ್ಸ್ ಅಂತ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೆ. ಮಕ್ಳಿಗೆ ತುಂಬಾ ಚೆನ್ನಾಗಿ ಟ್ರೈನ್ ಅಪ್ ಮಾಡ್ತಾ ಇದ್ದೆ. ಆ ಎಲ್ಲ ನೆನಪುಗಳು ನಿಮ್ ಜೊತೆಗೆ. ಇದು ಅಮ್ಮನ ಮನೆಯ ದೀಪಾವಳಿಯ ಫೋಟೋ, ನನ್ ಮಗ. ಆ ಈ ಅದೇ ನಾ ಹೇಳ್ದಂಗೆ ನಿಮ್ಗೆ ಇದು ಓಕೆ ಅನ್ಸ್ತಾ? ನಾ ಹಂಚ್ಕೊಂಡಿದ್ ಸರಿನಾ ಇಲ್ವಾ ತಿಳಿಸಿ ಕಮೆಂಟ್ ಮೂಲಕ. ವಾಟ್ ಎವರ್, ಯಾರಿಗೂ ಪ್ರೂವ್ ಮಾಡ್ಬೇಕಾಗಿಲ್ಲ. ನಾನೇನು ಅಂತ ಒಂದು ತೆರೆದ ಪುಸ್ತಕದ ರೀತಿಯಲ್ಲಿ ನಿಮ್ಮ ಮುಂದೆ ಇರಬೇಕು, ಅದಕ್ಕೋಸ್ಕರ ನಾನು ತೋರಿಸ್ತಾ ಇರೋದು. ಇದು ನನ್ನ ತಂದೆ, ನನ್ನ ಸೋದರ ಮಾವ, ನಾನು, ನನ್ ಮಗ. ಇವತ್ತಿನ ಈ ಫೋಟೋಸ್ ಜೊತೆಗೆ ನನ್ನ ಈ ವ್ಲಾಗ್ ನ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಆದ್ರೆ ಗೊತ್ತಲ್ಲ, ಪ್ಲೀಸ್ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ನನ್ನ ಎಜುಕೇಶನ್ ಬಗ್ಗೆ ಹೇಳಿಲ್ಲ ಅಂತ ಅನ್ಕೋಬೇಡಿ. ಕಾನ್ವೆಂಟ್ ಅಲ್ಲಿ LKG ಇಂದ 10th ತನಕ ನಾನು ಒಂದು ಕಾನ್ವೆಂಟ್ ಅಲ್ಲಿ ಇಂಗ್ಲಿಷ್ ಮೀಡಿಯಂ ಅಲ್ಲೇ ಓದಿದ್ದು. ಆನಂತರ PU ಸೈನ್ಸ್, BSc, BA, MA ಇನ್ ಇಂಗ್ಲಿಷ್ ಮಾಡಿದೀನಿ. ಸೊ ಇದು ನನ್ನ ಕ್ವಾಲಿಫಿಕೇಶನ್. ಬಿಕಾಸ್ ಅದನ್ನ ಒಂದು ಬಿಟ್ಬಿಟ್ಟೆ ಅಂತ ಹೇಳಿ ಅದಕ್ಕೂ ಕಮೆಂಟ್ ಹಾಕೋರು ಇರ್ತಾರೆ, ಅದಕ್ಕೋಸ್ಕರ. ಥ್ಯಾಂಕ್ ಯು ಸೋ ಮಚ್.